ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳು, ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವು ಏನ್ ಮಾಡೋಣಪ್ಪ ಅಂತಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಬರ್ತಕ್ಕಂತಹ ಆದರ್ಶ ಎಕ್ಸಾಮ್ ನಲ್ಲಿ ಬರ್ತಕ್ಕಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರ ನಮ್ಮ ಒಂದು ತರಬೇತಿ ಕೇಂದ್ರದಲ್ಲಿ ಬೇಸಿಗೆ ಶಿಬಿರದ ಮತ್ತು ರೆಗ್ಯುಲರ್ ನ ಅಡ್ಮಿಷನ್ಸ್ ಗಳನ್ನ ಕೂಡ ಪ್ರಾರಂಭ ಮಾಡಿದೀವಿ. ನಿಮಗೆ ಯಾರೆಲ್ಲ ಈಗ 3ನೇ ತರಗತಿ ಮತ್ತು 4ನೇ ತರಗತಿಯಲ್ಲಿ ಓದ್ತಿದಿರಲ್ಲ, ಅವರಿಗೆ ನವೋದಯ, ಸೈನಿಕ, ಮುರಾರ್ಜಿ, ಆದರ್ಶ, ಕಿತ್ತೂರು ಸೈನಿಕ ಮತ್ತು ಆಳ್ವಾಸ್ ಎಕ್ಸಾಮ್ಗೆ ನೀವೇನಾದ್ರೂ ಪ್ರಿಪೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ಅವ್ರು ಏನ್ ಮಾಡ್ರಿ ಅಂತಂದ್ರೆ ಇವತ್ತೇ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ತರಬೇತಿಯ ಒಂದು ಮಾಹಿತಿಯನ್ನ ಪಡ್ಕೊಡ್ರಿ ಅಂತ ಹೇಳ್ತೀನಿ. ಬೇಸಿಗೆ ಶಿಬಿರದಲ್ಲಿ ಅಡ್ಮಿಷನ್ಸ್ ಪಡೆದಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಫ್ರೀ ಆಗಿ ಯೋಗ ಕ್ಲಾಸ್ ಆಗಿರ್ಬೋದು, ಆಮೇಲೆ ಕರಾಟೆ ಕ್ಲಾಸ್ ಆಗಿರ್ಬೋದು, ಆಮೇಲೆ ಡಿಜಿಟಲ್ ಆನ್ಲೈನ್ ಕ್ಲಾಸಸ್ ಗಳಾಗಿರ್ಬೋದು, ಇವುಗಳನ್ನೆಲ್ಲಾನು ನಾವ್ ಏನ್ ಮಾಡ್ತೀವಿ ಅಂತಂದ್ರ ಫ್ರೀ ಆಗಿ ಕೊಡ್ತಾ ಇದ್ದೀವಿ. ಹಾಗಾಗಿ ವಿದ್ಯಾರ್ಥಿಗಳೇ, ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಏನ್ ಮಾಡ್ರಿ, ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಸಂಪೂರ್ಣವಾದ ಮಾಹಿತಿಯನ್ನ ಪಡ್ಕೊಡ್ರಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಏನ್ ಮಾಡಿದೀವಿ ಅಂತಂದ್ರ ಇದೇ ಒಂದು ಮಾರ್ಚ್ 21ನೇ ತಾರೀಕು ಮತ್ತು 29ನೇ ತಾರೀಕಿನಂದು ನಾವು ರಾಜ್ಯ ಮಟ್ಟದ ಪರಿಶ್ರಮ ಟ್ಯಾಲೆಂಟ್ ಪರೀಕ್ಷೆ 2026 ಇದನ್ನ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ 3ನೇ ತರಗತಿ ಮತ್ತು 4ನೇ ತರಗತಿ ಪ್ರೆಸೆಂಟ್ ಆಗಿ 3ನೇ ತರಗತಿ ಮತ್ತು 4ನೇ ತರಗತಿಯಲ್ಲಿ ಓದ್ತಿರ್ತಕ್ಕಂತಹ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸಿ ಬಹುಮಾನವನ್ನ ಗೆಲ್ಬಹುದು. ಬಹುಮಾನಗಳು ಯಾವ ರೀತಿ ಅದಾವ ಅಂತಂದ್ರ, ಪ್ರಥಮ ಬಹುಮಾನವಾಗಿ 45,000 ಶಿಷ್ಯ ವೇತನ, 3,000 ನಗದು ಹಣ. ಆಮೇಲೆ ದ್ವಿತೀಯ ಬಹುಮಾನವಾಗಿ 40,000 ಶಿಷ್ಯ ವೇತನ, ಆಮೇಲೆ 2,000 ನಗದು ಹಣ ಇದೆ. ನೆಕ್ಸ್ಟ್ ತೃತೀಯ ಬಹುಮಾನವಾಗಿ 30,000 ಶಿಷ್ಯ ವೇತನ, 1,000 ನಗದು ಹಣ ಇದೆ. ನೆಕ್ಸ್ಟ್ 4ನೇ ಬಹುಮಾನವಾಗಿ 20,000 ಶಿಷ್ಯ ವೇತನ, 500 ರೂಪಾಯಿ ನಗದು ಹಣ ಇದೆ. ನೆಕ್ಸ್ಟ್ 5ನೇ ಬಹುಮಾನವಾಗಿ 10,000 ಶಿಷ್ಯ ವೇತನ, 500 ರೂಪಾಯಿ ನಗದು ಹಣ ಇದೆ. ಇದು ಯಾರಿಗೆ ಅಂತಂದ್ರೆ, ಇದು ಯಾರಿಗೆ ಇರ್ತದ ಅಂತಂದ್ರ ಓನ್ಲಿ ಫಾರ್ 3rd ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್. ಓಕೆ, 3ನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ರೀತಿ ಬಹುಮಾನಗಳಿರ್ತಾವ. ಇನ್ನು ಮುಂಬರುವ ವಿದ್ಯಾರ್ಥಿಗಳಿಗೆ ಮುಂದೆ 6ರಿಂದ ಏನಪ್ಪಾ ಅಂತಂದ್ರ 25 ರ್ಯಾಂಕ್ ಬಂದಂತಹ ವಿದ್ಯಾರ್ಥಿಗಳಿಗೆ, ಹೌದಾ, ಈ ಒಂದು 5 ರ್ಯಾಂಕ್ ದವರಿಗೆ ಏನಿರ್ತದಂತಂದ್ರೆ ಈ ರೀತಿ ಬಹುಮಾನಗಳಿರ್ತಾವ. ನೆಕ್ಸ್ಟ್ 6ರಿಂದ 25ರವರೆಗೆ ರ್ಯಾಂಕ್ ಅನ್ನ ಪಡೆದಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ 10,000 ಶಿಷ್ಯ ವೇತನವನ್ನ ಕೊಡ್ತಾ ಇದೀವಿ. ಓಕೆ, 10,000 ಶಿಷ್ಯ ವೇತನವನ್ನ ನೀಡ್ತಾ ಇದ್ದೀವಿ. ಹಾಗಾಗಿ ವಿದ್ಯಾರ್ಥಿಗಳೇ, ನಿಮಗೆ 3ನೇ ತರಗತಿಯಲ್ಲಿ ನೀವೇನಾದ್ರೂ ಓದ್ತಿದ್ರೆ ಏನ್ ಮಾಡ್ರಿ ಅಂತಂದ್ರ ಈ ಒಂದು 25 ರ್ಯಾಂಕ್ಗಳಲ್ಲಿ ನೀವು ಒಬ್ರಾಗ್ಬೇಕು ಅಂತಂದ್ರೆ ಈ ಒಂದು ಪರೀಕ್ಷೆಯಲ್ಲಿ ನೀವು ಭಾಗವಹಿಸ್ಬೇಕು ಅಂತ ಹೇಳ್ತೀನಿ. ಅದೇ ರೀತಿಯಾಗಿ 4ನೇ ತರಗತಿಗೆ ಯಾವ ರೀತಿ ಬಹುಮಾನಗಳಿದಾವ ಅಂತಂದ್ರ, ಇಲ್ಲಿ 4ನೇ ತರಗತಿಗೆ ಪ್ರಥಮ ಬಹುಮಾನವಾಗಿ 45,000 ಶಿಷ್ಯ ವೇತನ ಅದ, ಆಮೇಲೆ 5,000 ನಗದು ಹಣ ಅದ. ನೆಕ್ಸ್ಟ್ 2ನೇ ಬಹುಮಾನವಾಗಿ 40,000 ಶಿಷ್ಯ ವೇತನ, 3,000 ನಗದು ಹಣ ಇದೆ. ನೆಕ್ಸ್ಟ್ 3ನೇ ಬಹುಮಾನವಾಗಿ 30,000 ಶಿಷ್ಯ ವೇತನ, 2,000 ನಗದು ಹಣ ಇದೆ. ನೆಕ್ಸ್ಟ್ 4ನೇ ಬಹುಮಾನವಾಗಿ 20,000 ಶಿಷ್ಯ ವೇತನ ಜೊತೆಗೆ 1,000 ನಗದು ಹಣ ಇದೆ. 5ನೇ ಬಹುಮಾನವಾಗಿ 10,000 ಶಿಷ್ಯ ವೇತನ ಜೊತೆಗೆ 1,000 ನಗದು ಹಣ ಇದೆ. ಹಾಗಾಗಿ ಇಲ್ಲಿಯೂ ಕೂಡ 4ನೇ ತರಗತಿ ವಿದ್ಯಾರ್ಥಿಗಳಿಗೂ ಕೂಡ ಇದು ಯಾರಿಗಪ್ಪ ಅಂತಂದ್ರ 4ನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ಒಂದು ಬಹುಮಾನಗಳಿರ್ತಾವ. 4ನೇ ತರಗತಿಯಲ್ಲಿ 6ರಿಂದ 25ನೇ ರ್ಯಾಂಕ್ ವರೆಗೂ ಬಂದಂತಹ ವಿದ್ಯಾರ್ಥಿಗಳಿಗೆ ನಾವು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ 6ರಿಂದ 25ನೇ ರ್ಯಾಂಕ್ ವರೆಗೂ ನೀವು ಯಾವ ವಿದ್ಯಾರ್ಥಿಗಳು ಬಂದಿರ್ತಿರಲ್ಲ ಅವರಿಗೆ 500 ರೂಪಾಯಿ ಏನ್ ಮಾಡ್ತಾ ಇದೀವಿ ಅಂತಂದ್ರ ಕ್ಯಾಶ್ ಪ್ರೈಸ್ ಬಹುಮಾನವನ್ನ ಕೊಡ್ತಾ ಇದೀವಿ. ಅದ್ರ ಜೊತೆಗೆ ನಾವ್ ಏನ್ ಮಾಡ್ತಿದೀವಿ ಅಂತಂದ್ರ 10,000 ಶಿಷ್ಯ ವೇತನವನ್ನ ಕೊಡ್ತಾ ಇದೀವಿ. ಆ 25 ರ್ಯಾಂಕ್ ಒಳಗೆ ನಿಮ್ಮ ಮಗು ಒಬ್ಬಾಗ್ಬೇಕು ಅಂತಂದ್ರೆ, ನಿಮ್ಮ ಮಗಳು ಒಬ್ಬಳಾಗ್ಬೇಕು ಅಂತಂದ್ರೆ ಏನ್ ಮಾಡ್ರಿ ಅಂತಂದ್ರ ಈ ಒಂದು ಪರಿಶ್ರಮ ರಾಜ್ಯ ಮಟ್ಟದ ಟ್ಯಾಲೆಂಟ್ ಪರೀಕ್ಷೆ ಇದೇ ತಿಂಗಳ ಮಾರ್ಚ್ 21 ಅಥವಾ ಯಾರಿಗಾದ್ರೂ ಅನಿವಾರ್ಯ ಕಾರಣದಿಂದ 21ನೇ ತಾರೀಕು ಬರೆಯೋದಕ್ಕೆ ಆಗ್ಲಿಲ್ಲ ಅಂತಂದ್ರೆ 29ನೇ ತಾರೀಕು ನಾವು ಅವಕಾಶವನ್ನ ನೀಡಿದೀವಿ. ಹಾಗಾಗಿ ಏನ್ ಮಾಡ್ರಿ ಅಂತಂದ್ರ ಈ ಒಂದು ಎಕ್ಸಾಮ್ ಅನ್ನ ಬರೆಸ್ರಿ. ನಿಮ್ಮ ಮಗುವಿನ ಒಂದು ನಿಮ್ಮ ಮಗುವಿಗೆ ಇದೊಂದು ಸುವರ್ಣ ಅವಕಾಶನ ಅಂತ ಹೇಳ್ಬೋದು. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಈ ಒಂದು ಪರೀಕ್ಷೆನ ಬರಿಬೇಕಾದ್ರೆ ಏನಿರ್ತದ ಅಂತಂದ್ರ ನೋಂದಣಿ ಕಡ್ಡಾಯವಾಗಿರ್ತದ. ನೋಂದಣಿ ಮಾಡಿಸ್ಬೇಕು ಅಂತಂದ್ರೆ ಏನ್ ಬೇಕು, ವಿದ್ಯಾರ್ಥಿಯ ಹೆಸರು, ಫೋಟೋ, ಸ್ಯಾಟ್ಸ್ ನಂಬರ್ ಅಂಡ್ ಮೊಬೈಲ್ ಸಂಖ್ಯೆ ಬೇಕು. ಓಕೆ, ಇದೆಲ್ಲ ಏನ್ಲಿರತ್ತ ಅಂತಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಲ್ಲಿ ಇರತ್ತ. ಎಕ್ಸಾಮ್ಗೆ ನೀವು ಬರುವಾಗ ಆಧಾರ್ ಕಾರ್ಡ್ ಅನ್ನ ತರಬೇಕು. ಆಮೇಲೆ ನೀವು ವಾಟ್ಸಪ್ ಮೂಲಕ ನಮಗೇನಾದ್ರೂ ಆಧಾರ್ ಕಾರ್ಡ್ ಅನ್ನ ಕಳಿಸಿದ್ರೆ ನಾವ್ ಏನ್ ಮಾಡ್ಕೊಳ್ತೀವಿ ಅಂತಂದ್ರ ನಿಮ್ಮ ಹೆಸರನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀವಿ, ಆಮೇಲೆ ಎನ್ರೋಲ್ಮೆಂಟ್ ಅನ್ನ ಮಾಡ್ಕೊಳ್ತೀವಿ ಅಂತ ಹೇಳ್ತೀನಿ. ಹಾಗಾದ್ರೆ ಈ ಯಾವ ಮಾಧ್ಯಮದ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯನ್ನ ಬರಿಬೇಕು ಅಂತಂದ್ರ
ಪರೀಕ್ಷೆಯ ಮಾಧ್ಯಮ ಏನಾಗಿರ್ತದ ಅಂತಂದ್ರ ಕನ್ನಡ ಮೀಡಿಯಂ ಇರ್ತದ, ಆಮೇಲೆ ಇಂಗ್ಲಿಷ್ ಮೀಡಿಯಂ ನಲ್ಲೂ ಇರ್ತದ. ನೀವು ಸ್ಟೇಟ್ ಸಿಲೆಬಸ್ ಅಲ್ಲೇ ಓದ್ಲಿ ಅಥವಾ CBSE ಸಿಲೆಬಸ್ ಅಲ್ಲೇ ಓದ್ಲಿ ಅಥವಾ ICSE ಸಿಲೆಬಸ್ ಅಲ್ಲೇ ಓದ್ಲಿ, ಕನ್ನಡ ಮೀಡಿಯಂ ಆಗಿರ್ಲಿ ಇಂಗ್ಲಿಷ್ ಮಾಧ್ಯಮ ಆಗಿರ್ಲಿ, ಎರಡೂ ಮೀಡಿಯಂ ವಿದ್ಯಾರ್ಥಿಗಳು ಏನಪ್ಪಾ ಅಂತಂದ್ರ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಎಲಿಜಿಬಲ್ ಇರ್ತೀರಾ ಅಂತ ಹೇಳ್ತೀನಿ. ಹಾಗಾದ್ರೆ ಪರೀಕ್ಷಾ ದಿನಾಂಕ ಯಾವಾಗಪ್ಪ ಅಂತಂದ್ರೆ ಇನ್ನೊಂದ್ಸತಿ ನೋಡ್ಕೊಂಡ್ಬಿಡ್ರಿ. ಪರೀಕ್ಷಾ ದಿನಾಂಕ ಯಾವಾಗ ಅಂತಂದ್ರೆ 21 ಮತ್ತು 29ನೇ ಮಾರ್ಚ್ 2026 ಇದೇ ತಿಂಗಳ 21 ಮತ್ತು 29ನೇ ತಾರೀಕು ಎಕ್ಸಾಮ್ ಇರ್ತದ. ಆದಷ್ಟು ಎಲ್ಲ ವಿದ್ಯಾರ್ಥಿಗಳು 21ನೇ ತಾರೀಕಿಗೆ ಬಂದು ನೀವೇನ್ ಮಾಡ್ರಿ ಅಂತಂದ್ರ ಎಕ್ಸಾಮ್ ಅನ್ನ ಬರೀರಿ, ಬಹುಮಾನಗಳನ್ನ ಗೆಲ್ರಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ನಿಮ್ಮ ಸಿಲೆಬಸ್ ಯಾವ ರೀತಿ ಇರ್ತದ ಅಂತಂದ್ರ ಇಲ್ಲಿ ಕನ್ನಡ ಇರ್ತದ, ಇಂಗ್ಲಿಷ್ ಇರ್ತದ, ಆಮೇಲೆ ಗಣಿತ ಇರ್ತದ, ಮಾನಸಿಕ ಸಾಮರ್ಥ್ಯ ನಿಮ್ಮ ಮೆಂಟಾಲಿಟಿಗೆ ತಕ್ಕಂತೆ ನೀವು ಓದುತ್ತಿರುವ ಒಂದು ತರಗತಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಇರ್ತಾವ. ಮತ್ತೆ ಉತ್ತರ ಪತ್ರಿಕೆ ಏನಾಗಿರ್ತದ ಅಂತಂದ್ರ OMR ಮಾದರಿಯಲ್ಲಿ ಇರ್ತದ. ಓಕೆ, ಉತ್ತರ ಪತ್ರಿಕೆ ಏನಾಗಿರ್ತದ ಅಂತಂದ್ರ OMR ಮಾದರಿಯಲ್ಲಿ ಇರ್ತದ. ನೀವು OMR ತುಂಬೋದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಂಡ್ ಬನ್ರಿ ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಮುಂದಿನದಾಗಿ ಈ ಒಂದು ಆದರ್ಶ ಎಕ್ಸಾಮ್ ನಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತಾವ, ಅವುಗಳನ್ನ ನಾವು ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನೋದನ್ನ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಟ್ರಿಕ್ ಮೂಲಕ ನಾವು ನೋಡ್ತಾ ಹೋಗೋಣ. 1 ಲೈನ್ ಮೆಥಡ್ ಅಲ್ಲಿ ಆನ್ಸರ್ ಅನ್ನ ಮಾಡ್ತಾ ಹೋಗೋಣ. ಹಾಗಾಗಿ ಬಹಳಷ್ಟು ಈಜಿಯಾಗಿರ್ತಕ್ಕಂತಹ ಪ್ರಶ್ನೆಗಳಿರ್ತಾವ. ಮ್ಯಾಥಮೆಟಿಕ್ಸ್ ಅಲ್ಲಿ ಒಟ್ಟು 16 ಪ್ರಶ್ನೆಗಳಿರ್ತಾವ. 16ಕ್ಕೆ ನಾವು 16 ಅಂಕಗಳನ್ನ ಪಡ್ಕೊಳ್ಬೇಕು ಅಂತಂದ್ರ ಪ್ರತಿದಿನ ನಮ್ಮ ಒಂದು ಕ್ಲಾಸ್ ಅನ್ನ ನೋಡ್ತಿರ್ಬೇಕು. ಅದೇ ರೀತಿಯಾಗಿ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡ್ರಿ, ನಿಮ್ ಫ್ರೆಂಡ್ಸ್ಗೂ ಕೂಡ ಈ ಒಂದು ಉಚಿತ ಕ್ಲಾಸ್ ನ ಸದುಪಯೋಗವನ್ನ ಪಡ್ಕೊಳ್ರಿ. ಇನ್ನೇನು ಆದರ್ಶ ಎಕ್ಸಾಮ್ಗೆ ಮತ್ತು ಅಲ್ಪಸಂಖ್ಯಾತ ಮೊರಾರ್ಜಿ ಎಕ್ಸಾಮ್ಗೆ ಕೆಲವೇ ದಿನಗಳು ಮಾತ್ರ ಉಳಿದಿರೋದು. ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ನಿಮಗೆ ಇಯರ್ ಕ್ವಶನ್ ಪೇಪರ್ ಗಳನ್ನ ಪ್ರೀವಿಯಸ್ ಇಯರ್ ಅಲ್ಲಿ ನಡೆದಿರ್ತಕ್ಕಂತಹ ಇಯರ್ ಕ್ವಶನ್ ಪೇಪರ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ಇವತ್ತಿನ ಪ್ರಶ್ನೆಗಳು ಯಾವ ರೀತಿ ಇದಾವ ಅಂತ ಹೇಳಿ ನೋಡ್ತಾ ಹೋಗ್ರಿ. ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನೈತೆ ಅಂತ ಹೇಳಿ ನೋಡ್ರಿ. 6000 ಮೀಟರ್ ಅನ್ನು ಕಿಲೋಮೀಟರ್ಗೆ ಸಮವಾಗಿ ನೋಡಿದಾಗ ಏನಾಗ್ತದ ಅಂತ ಹೇಳಿ ಕೇಳಿದಾರ. ಹೌ ಮೆನಿ ಕಿಲೋಮೀಟರ್ಸ್ ಈಸ್ ಈಕ್ವಲ್ ಟು 6000 ಮೀಟರ್ಸ್ ಅಂತ ಕೇಳಿದಾರ. ಹಾಗಾದ್ರೆ ನಮಗ 1 ಕಿಲೋಮೀಟರ್ಗೆ ಎಷ್ಟು ಮೀಟರ್ ಇರ್ತಾವ ಅಂತ ಹೇಳಿ ಗೊತ್ತಿರ್ಬೇಕು. 1000 ಮೀಟರ್ಸ್ ಇರ್ತಾವ ಅಂತ ಹೇಳಿ ಗೊತ್ತಿರ್ಬೇಕು. ಹಾಗಾದ್ರೆ 6000 ಮೀಟರ್ ಅನ್ನ ಕೊಟ್ಟಾಗ ನಮಗ್ ಡಿವೈಡೆಡ್ ಬೈ 1000 ಮಾಡಿದೀವಿ ಅಂತಂದ್ರೆ ಎಷ್ಟು ಕಿಲೋಮೀಟರ್ ಅನ್ನೋದು ಗೊತ್ತಾಗ್ತದ. ಹಾಗಾದ್ರೆ ಎಷ್ಟು ಕಿಲೋಮೀಟರ್ ಐತ್ರಿ? 6000 ಮೀಟರ್ಸ್ಗೆ ನಮಗೆ 6 ಕಿಲೋಮೀಟರ್ ಇರ್ತದ. ಹಾಗಾದ್ರೆ ನಮ್ಮ ಆನ್ಸರ್ ಯಾವುದು? ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆ, ನೋಡಿದ ತಕ್ಷಣನೇ ನಾವು ಆನ್ಸರ್ ಮಾಡ್ಬೋದು. ಹಾಗಾಗಿ ವಿದ್ಯಾರ್ಥಿಗಳೇ, ಎಲ್ಲೈತ್ರಿ ಆಪ್ಷನ್ ಎ ಒಳಗೆ ಏನೈತ್ರಿ? ನಮ್ದ ಆನ್ಸರ್ ಐತಿ 6 ಕಿಲೋಮೀಟರ್ಸ್ ಅಂತ. ಓಕೆ, ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ನೋಡ್ರಿ ಏನಪ್ಪಾ ಇಲ್ಲಿ ಎರಡನೇ ಪ್ರಶ್ನೆ. ಈ ಅಪವರ್ತನ ವೃಕ್ಷವನ್ನ ಪೂರ್ಣಗೊಳಿಸಿ, ಕಂಪ್ಲೀಟ್ ದಿ ಫ್ಯಾಕ್ಟರ್ಸ್ ಟ್ರೀ ಅಂತ ಕೇಳಿದಾರೆ. ಓಕೆ, ಹಾಗಾದ್ರ ಅಪವರ್ತನ ವೃಕ್ಷವನ್ನ ಪೂರ್ಣಗೊಳಿಸಬೇಕು ಅಂತಂದ್ರೆ ನಮ್ಗೆ ಏನ್ ಬಂದಿರ್ಬೇಕು? ಮಗ್ಗಿ ಬರ್ಬೇಕು. ಓಕೆ, ಫ್ಯಾಕ್ಟರ್ಸ್ ಅಂಡ್ ಮಲ್ಟಿಪಲ್ಸ್ ಗೊತ್ತಿರ್ಬೇಕು. ಹಾಗಾದ್ರ ಇಲ್ಲಿ ನೋಡ್ರಿ ಏನ್ ಕೊಟ್ಟಾರ ಅಂತಂದ್ರ ಇಲ್ಲಿ ಮೇಲ್ಗಡೆ 12 ಯಾವ ಮಗ್ಗಿಯಲ್ಲಿ ಬರ್ತದ ಅಂತ ಕೇಳಿದಾರೆ. 2 ಮಗ್ಗಿ ಒಳಗ್ ಬರ್ತದ ಅಂತ ಅವ್ರ ಕೊಟ್ಟಿದ್ರ. ಹಾಗಾದ್ರ 2 ಎಸ್ಟ್ಲೆ 12 ಬರ್ತದ್ರಿ? 2 6ಲೆ 12 ಬರ್ತದ. ಈ ಒಂದು ಎ ಅನ್ನುವಂತ ಒಂದು ಜಾಗದಲ್ಲಿ ನಾವ್ ಏನ್ ಮಾಡ್ಬೇಕಾಗ್ತದ? 6 ಅನ್ನೋದನ್ನ ಫಿಲ್ ಮಾಡ್ಬೇಕಾಗ್ತದ. ನೆಕ್ಸ್ಟ್ ಈ 6 ಯಾವ್ಯಾವ ಸಂಖ್ಯೆಲೆ ಭಾಗ ಹೋಗ್ತದ ಅಂತ ನೋಡಿದಾಗ 2 ಅವ್ರ ಕೊಟ್ಟಾರ. 2 ಏನಂತಂದ್ರ ಇಲ್ಲಿ ನಮಗ 2 6 ಎಂದು 2 ಮಗ್ಗಿ ಒಳಗ್ ಬರ್ತದ. ಹಾಗಾಗಿ ಇಲ್ಲಿ ಏನಂತಂದ್ರ 2 ಎಸ್ಟ್ಲೆ 6 ಬರ್ತದ ಅಂತ ಹೇಳಿ ನಾವು ನೋಡಿದಾಗ 2 3ಲೆ 6 ಬರ್ತದ. ಹಾಗಾದ್ರೆ ನಮ್ಮ ಎ ಮತ್ತು ಬಿ ಸಂಖ್ಯೆಗಳು ಯಾವ್ಯಾವ ಅಂತಂದ್ರ ಎ ಸಂಖ್ಯೆ ಏನಾಗ್ತದ? 6 ಆಗ್ತದ, ಬಿ ಸಂಖ್ಯೆ ಏನಾಗ್ತದ? 3 ಆಗ್ತದ. ಹಾಗಾದ್ರೆ ನಮ್ಗೆ ಆಪ್ಷನ್ ಎಲ್ಲ ಐತ್ರಿ? ಆಪ್ಷನ್ ಬಿ ಒಳಗ ಸರಿಯಾಗಿರ್ತಕ್ಕಂತಹ ಉತ್ತರ ಐತಿ 6, 3. ಎ ಈಕ್ವಲ್ ಟು 6 ಅಂಡ್ 3, ಬಿ ಈಕ್ವಲ್ ಟು 3. ಓಕೆ, ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗ್ರಿ. 4x ಈಕ್ವಲ್ ಟು 16 ಅಂತ ಕೊಟ್ಟಾರ. 4x ಈಕ್ವಲ್ ಟು 16 ಅಂತ ಕೊಟ್ಟಾರ. ಹಾಗಾದ್ರ x ನ ಬೆಲೆ ಎಷ್ಟು ಅಂತ ಹೇಳಿ ಕೇಳಿದಾರ. 4x ಈಕ್ವಲ್ ಟು 16, ಬಟ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ x ಅಂತ ಕೊಟ್ಟಿದ್ದಾರೆ. ಓಕೆ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ x ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ x ನ ಬೆಲೆ ಏನಾಗ್ತದೆ ಅಂತ ಹೇಳಿ ನಾವು ನೋಡ್ಬೇಕು. 4 ಮತ್ತೆ x ಮಧ್ಯೆ ನಮ್ಗೆ ಯಾವಾಗ್ಲೂ ಏನಿರ್ತದ? ಇಂಟು ಇರ್ತದೆ. ಯಾಕಂದ್ರೆ ಯಾವುದೇ ಅಲ್ಫಾಬೆಟಿಕಲ್ ಅಕ್ಷರಗಳ ಜೊತೆಗೆ ನಮಗ್ ಸಂಖ್ಯೆಗಳು ಬಂದಾಗ ಅವುಗಳ ಮಧ್ಯೆ ನಮ್ಗೆ ಏನಿರ್ತದ ಅಂತಂದ್ರೆ ಇಂಟು ಇರ್ತದ. ಇಲ್ಲಿ x ಐತಿ ಅಂತಂದ್ರೆ ಈಕ್ವಲ್ ಟು 16 ಆಗೈತಿ ಅಂತಂದ್ರೆ ನಮ್ಗೆ ಏನ್ ಬರ್ತದ ಅಂತ ಹೇಳಿ ನಾವು ನೋಡ್ಬೇಕು.
ಇಲ್ಲಿ ಗುಣಾಕಾರ ಇದ್ದಿದ್ದು ಈ ಕಡೆ ಹೋಗ್ಬೇಕಾರ ಏನಾಗ್ತದ್ರಿ ಇಲ್ಲಿ ನಮ್ಗ ಭಾಗಾಕಾರ ಆಗ್ತದ. ಹಾಗಾದ್ರ 4 ಭಾಗಾಕಾರ ಆಯ್ತು ಅಂತಂದ್ರೆ 4 ಒಂದ್ಲೆ 4 ನಾಲ್ಕಲೆ ಆಗ್ತೈತಿ. ಎಕ್ಸ್ ಈಕ್ವಲ್ ಟು ಎಷ್ಟೈತ್ರಿ 4 ಆಯ್ತು. ಅಥವಾ ನೀವು ಡೈರೆಕ್ಟ್ ಆಗಿನೂ ಮಾಡ್ಬೋದು. 4 ಎಸ್ಲಿ 16 ಅಂತೇಳಿ ಗೊತ್ತಾಯ್ತು ಅಂತಂದ್ರೆ ನಿಮ್ಗ ಡೈರೆಕ್ಟ್ ಆಗಿ ಎಕ್ಸ್ ನ ಬೆಲೆ ಗೊತ್ತಾಗ್ತದ. ಹಾಗಾದ್ರೆ ಇಲ್ಲಿ ಎಕ್ಸ್ ನ ಬೆಲೆ 4 ಎಸ್ಲಿ ಅಂತಂದ್ರೆ 4 4ಲೆ 16. ಎಕ್ಸ್ ನ ಬೆಲೆ ಎಷ್ಟಾಯ್ತು 4 ಅಂತೇಳಿ ಆಯ್ತು. ಹಾಗಾದ್ರೆ ಆಪ್ಷನ್ ಎ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆ. ಕಮೆಂಟ್ ಮೂಲಕ ಆನ್ಸರ್ ಗಳನ್ನ ತಿಳಿಸ್ತಾ ಹೋಗ್ರಿ. ನನ್ಕಿಂತಲೂ ಮುಂಚಿತವಾಗಿ ನೀವು ಈ ಒಂದು ಪ್ರಶ್ನೆಗೆ ಆನ್ಸರ್ ಅನ್ನ ಮಾಡಿರ್ತೀರಾ. ಕಮೆಂಟ್ ಮೂಲಕ ತಿಳಿಸ್ತಾ ಹೋಗ್ರಿ. ಓಕೆ, ಯಾರಿಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗ್ತಿಲ್ಲ ಸರಿಯಾಗಿ ನೋಡ್ತಾ ಹೋಗ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಈ ಚಿತ್ರವನ್ನ ಭಿನ್ನ ರಾಶಿಯಲ್ಲಿ ಬರೆಯಿರಿ. ರೈಟ್ ದಿಸ್ ಪಿಕ್ಚರ್ ಆಸ್ ಅ ಫ್ರಾಕ್ಷನ್ ಅಂತ ಕೇಳಿದಾರೆ. ಓಕೆ, ಹಾಗಾದ್ರ ಇಲ್ಲಿ ಟೋಟಲ್ ಎಷ್ಟು ಪಿಕ್ಚರ್ ಗಳಿದಾವೆ ಅಂತೇಳಿ ನಾವು ನೋಡ್ಕೋಬೇಕು. ಇಲ್ಲಿ 1 2 3 4 5 6 7 8 9 10 11 12 13 14 15 ಟೋಟಲ್ ಎಷ್ಟದಾವ 15 ಅದಾವ. ಹಾಗಾದ್ರೆ ಇವುಗಳಲ್ಲಿ ಬಣ್ಣ ತುಂಬಿದ ಭಾಗಗಳು ಎಷ್ಟದಾವ ಅಂತೇಳಿ ನಾವು ನೋಡ್ತಾ ಹೋಗ್ಬೇಕು. 15ರೊಳಗ ಬಣ್ಣ ತುಂಬಿದ ಭಾಗಗಳು ಎಷ್ಟದಾವ ಅಂತೇಳಿ ನಾವು ನೋಡ್ತಾ ಹೋದಂತೆ ಎಷ್ಟದಾವ ಅಂತಂದ್ರೆ ಇಲ್ಲಿ ಕಲರ್ ಶೇಡೆಡ್ ಮಾಡಿದ್ದು ಇದು ಹಿಡಿಬೇಕು. ಓಕೆ, ಹಾಗಾದ್ರ ಇಲ್ಲಿ ನಮಗ ಬಣ್ಣ ತುಂಬಿದ್ದು ಎಷ್ಟದಾವ 1 2 3 4 5 6 7 8 ಅದಾವ. 15ನೇ ಒಟ್ಟು ಭಾಗಗಳನ್ನ ಕೆಳಗಡೆ ಬರ್ಕೋಬೇಕು. ಆಮೇಲೆ ಬಣ್ಣ ಹಚ್ಚಿದ ಭಾಗಗಳನ್ನ ಏನ್ ಮಾಡ್ಕೋಬೇಕು ಮೇಲ್ಗಡೆ ಬರಿಬೇಕು. 15ನೇ 8 ಅನ್ನೋದು ಏನಾಗ್ತದ ಅಂತಂದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತದ. ಹಾಗಾದ್ರ ಆಪ್ಷನ್ ಸಿ ಒಳಗ್ ಐತ್ ನೋಡ್ರಿ ನಮ್ಗ ಆನ್ಸರ್. ಓಕೆ, ನೆಕ್ಸ್ಟ್ ನೋಡ್ರಿ 5ನೇ ಪ್ರಶ್ನೆಯನ್ನ ನೋಡ್ತಾ ಹೋಗ್ರಿ. 7, 8, 3, 2 ಮತ್ತು 0 ಈ ಸಂಖ್ಯೆಗಳನ್ನ ಪುನರಾವರ್ತಿಸದೆ 5 ಅಂಕಿಯ ಅತಿ ದೊಡ್ಡ ಬೆಸ ಸಂಖ್ಯೆ ಯಾವುದು ಅಂತ ಕೇಳಿದಾರ. ನೀವ್ ಏನ್ ಮಾಡ್ತಿರ್ತೀರಾ ಅಂತಂದ್ರ ಸಂಖ್ಯೆ ಯಾವುದು ಅಂತೇಳಿ ಕೇಳಿದಾಗ ವಾಟ್ ಈಸ್ ದಿ ಲಾರ್ಜೆಸ್ಟ್ 5 ಡಿಜಿಟ್ ನಂಬರ್ ಆಡ್ ನಂಬರ್ ದಟ್ ಡಸ್ ನಾಟ್ ರಿಪೀಟ್ ದಿ ನಂಬರ್ಸ್ 7, 8, 3, 2 and 0 ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ನಮ್ಗೆ ಏನ್ ಗೊತ್ತಿರ್ಬೇಕು ಅಂತಂದ್ರ ದೊಡ್ಡ ಸಂಖ್ಯೆಯನ್ನ ರಚನೆ ಮಾಡೋದಕ್ಕೆ ಗೊತ್ತಿರ್ಬೇಕು, ಚಿಕ್ಕ ಸಂಖ್ಯೆಯನ್ನ ರಚನೆ ಮಾಡೋದಕ್ಕೆ ಗೊತ್ತಿರ್ಬೇಕು. ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯನ್ನ ರಚನೆ ಮಾಡಿದಾಗ ಏನಾಗ್ತದ ಅಂತಂದ್ರೆ ನಮಗ ಬೆಸ ಸಂಖ್ಯೆಯನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದು ಗೊತ್ತಾಗ್ತದ. ಹಾಗಾದ್ರೆ ಇಲ್ಲಿ ನಮ್ಗೆ ಏನ್ ಕೇಳ್ಯಾರ ಅತಿ ದೊಡ್ಡ ಬೆಸ ಸಂಖ್ಯೆಯನ್ನ ಕೇಳ್ಯಾರ, ಲಾರ್ಜೆಸ್ಟ್ ಆಡ್ ನಂಬರ್ ಅಂತ ಕೇಳಿದಾರೆ. ಓಕೆ, ಹಾಗಾದ್ರೆ ದೊಡ್ಡ ಸಂಖ್ಯೆಯನ್ನ ರಚನೆ ಮಾಡ್ಕೊಳ್ಳೋಣ. ಮೊದ್ಲಿಗೆ ಏನ್ ಮಾಡೋಣ ಅಂತಂದ್ರ ದೊಡ್ಡ ಸಂಖ್ಯೆಯನ್ನ ರಚನೆ ಮಾಡ್ಕೊಳ್ಳೋಣ. ದೊಡ್ಡ ಸಂಖ್ಯೆ ಏನಾಗ್ತದ ನೋಡ್ರಿ, ದೊಡ್ಡ ಸಂಖ್ಯೆ ಅಂತಂದ್ರೆ ಇಳಿಕೆ ಕ್ರಮದಲ್ಲಿ ಬರಿಬೇಕು. 8, 7, 3, 2, 0. ಓಕೆ, ಹಾಗಾದ್ರೆ ಇನ್ನು ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಬೆಸ ಸಂಖ್ಯೆಯನ್ನ ಮಾಡ್ಬೇಕು. ಕೊನೆ ಸ್ಥಾನದಿಂದ ನೋಡ್ಕೊಂತ ಬಂದಂತೆ ನಮಗ ಬಿಡಿ ಸ್ಥಾನದಲ್ಲಿ ಏನೈತಿ 0 ಐತಿ, ಅದು ಕೂಡ ಸಮಸಂಖ್ಯೆ ಆಗ್ತದ. ಇಲ್ಲಿ ನಮ್ಗೆ ಏನಾಗಂಗಿಲ್ಲ, ಈ 0ನ ಕೊನೆ ಸ್ಥಾನದಲ್ಲಿ ಇಡೋದಕ್ಕೆ ಬರೋದಿಲ್ಲ. 2 ಅನ್ನೋದು ಸಮಸಂಖ್ಯೆ ಆಗ್ತದ. ಹಾಗಾಗಿ ಇದನ್ನು ಕೂಡ ನಮ್ಗೆ ಏನಾಗಂಗಿಲ್ಲ ಅಂದ್ರೆ ಈ ಪೂರ್ತಿ ಸಂಖ್ಯೆಯನ್ನ ನೋಡಿದಾಗ 0 ಅನ್ನೋದು ನಮ್ಗೆ ಇಲ್ಲಿ ಸಮಸಂಖ್ಯೆ ಆಗಿ ಪರಿವರ್ತನೆ ಆಗೋದ್ರಿಂದ ಇಲ್ಲಿ ಏನಾಗ್ತದ ಅಂತಂದ್ರೆ ಈ 2ನ್ನು ಕೂಡ ನಮ್ಗೆ ಇಡೋದಕ್ಕಾಗಲ್ಲ. ಹಾಗಾದ್ರೆ ಈ 3 ಅನ್ನೋದು ಬೆಸ್ ಸಂಖ್ಯೆ ಐತಿ, ಇಲ್ಲಿ ಜಂಪ್ ಮಾಡ್ರಿ. ಇವನ್ ಏನ್ ಮಾಡ್ರಿ ಅಂತಂದ್ರ ಈ ಕಡೆಗೆ ಜಂಪ್ ಮಾಡ್ರಿ. ಓಕೆ, ಹಾಗಾದ್ರೆ ಏನಾಗ್ತದ ಅಂತಂದ್ರ 8, 7, 2, 0, 3. ಓಕೆ, ಹಾಗಾದ್ರೆ ಏನಾಗ್ತದ್ರಿ ನಮ್ಗೆ ಆನ್ಸರ್ 87,203 ಅಂತ ಹೇಳಿ ಆಗ್ತದ. ಹಾಗಾದ್ರೆ ಏನ್ರಿ ಇಲ್ಲಿ ಆಪ್ಷನ್ ಬಿ ಇದಕ್ಕೆ ಏನಂತಂದ್ರ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ನೆಕ್ಸ್ಟ್ ನೋಡ್ರಿ, ಮುಂದಿನ ಒಂದು ಪ್ರಶ್ನೆಯನ್ನ ನೋಡ್ತಾ ಹೋಗ್ರಿ. ಒಂದು ಆಯತಾಕಾರ ಸಭಾಂಗಣದ ಉದ್ದ 12 ಮೀಟರ್, ಅಗಲ 10 ಮೀಟರ್ ಆಗಿದೆ. ಈ ಸಭಾಂಗಣಕ್ಕೆ 2 ಮೀಟರ್ ಇಂಟು 1 ಮೀಟರ್ ಅಳತೆಯ ಹಾಸುಗಲ್ಲನ್ನು ಹಾಕಬೇಕಿದೆ. ಹಾಗಾದರೆ ಆ ಸಭಾಂಗಣಕ್ಕೆ ಬೇಕಾದ ಹಾಸುಗಲ್ಲುಗಳು ಎಷ್ಟು ಅಂತೇಳಿ ಕೇಳಿದಾರ. ನಮಗೆ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ನಮ್ಗ ಆಯತಾಕಾರದ ಒಂದು ಕೊಠಡಿಯನ್ನ ಕೊಟ್ಟಾರ, ಸಭಾಂಗಣವನ್ನ ಕೊಟ್ಟಾರ. ಇಲ್ಲಿ ಆಯತದ ಒಂದು ಸಭಾಂಗಣವನ್ನ ಕೊಟ್ಟಾಗ ಅದರ ಉದ್ದ ಎಷ್ಟೈತಿ 12 ಮೀಟರ್ ಐತಿ. ಅಗಲ ಎಷ್ಟು ಕೊಟ್ಟಾರ ಅಂತಂದ್ರ 10 ಮೀಟರ್ ಕೊಟ್ಟಾರ. ಇದ್ರೊಳಗೆ ಏನ್ ಮಾಡ್ಬೇಕಾಗಿತ್ತು ಅಂತಂದ್ರ ನಾವು ಹಾಸುಗಲ್ಲುಗಳನ್ನ ಹಾಕ್ಬೇಕಾಗಿತ್ತು ಅಂತಂದ್ರ ಪರ್ಷಿಯನ್ನ ಹಾಕ್ಬೇಕಾಗೈತಿ. ಅವು ಎಷ್ಟು ಆಗ್ತಾವ ಅಂತೇಳಿ ನಮಗ್ ಕೇಳ್ಯಾರ. ಇಲ್ಲಿ ಎಷ್ಟು ಆಗ್ತಾವ ಅಂತೇಳಿ ನಮಗ್ ನೋಡ್ತಾ ಹೋದಂತೆ ಏನಪ್ಪಾ ಅಂತಂದ್ರ ಇಲ್ಲಿ ನಾವು ಫಸ್ಟ್ ಏನ್ ಮಾಡ್ಬೇಕು, ಆಯತದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಆಯತದ ವಿಸ್ತೀರ್ಣ ಈಕ್ವಲ್ ಟು ನಮಗ್ ಫಾರ್ಮುಲಾ ಏನೈತ್ರಿ, ಉದ್ದ ಇಂಟು ಅಗಲ. ಉದ್ದ ಇಂಟು ಅಗಲ 12 ಇಂಟು 10 ಮಾಡ್ಬೇಕು. ಹೌದಾ, 12 ಇಂಟು
10 ಮಾಡ್ಬೇಕು. ಇನ್ನೊಂದು ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಪ್ರಶ್ನೆಯನ್ನ ಹೇಳ್ತೀನಿ. ಇಲ್ಲಿ ನೋಡ್ರಿ, ಇದನ್ನ ಏನ್ ಮಾಡಿರ್ತಾರ ಅಂತಂದ್ರೆ ಸೆಂಟಿಮೀಟರ್ ಒಳಗೆ ಕೊಟ್ಟಿರ್ತಾರ, ಇದನ್ನ ಏನ್ ಮಾಡಿರ್ತಾರ ಅಂತಂದ್ರೆ ಮೀಟರ್ ಒಳಗೆ ಕೊಟ್ಟಿರ್ತಾರ. ಇದನ್ನ ಏನ್ ಮಾಡಿರ್ತಾರ ಅಂತಂದ್ರ ಸೆಂಟಿಮೀಟರ್ ಒಳಗೆ ಕೊಟ್ಟಿರ್ತಾರ. ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು ಅಂತಂದ್ರ ಇದನ್ನ ಮೀಟರ್ ಒಳಗೆ ಕೊಟ್ಟಿದ್ರು ಅಂತಂದ್ರ ಈ ಸೆಂಟಿಮೀಟರ್ ಇದ್ದಿದ್ದನ್ನ ಮೀಟರ್ ಒಳಗಡೆ ಕನ್ವರ್ಟ್ ಮಾಡ್ಕೋಬೇಕು. ಹೌದಾ? ಕನ್ವರ್ಟ್ ಮಾಡ್ಕೊಂಡಾಗ ನೀವು ಆನ್ಸರ್ ಮಾಡ್ಕೊಂಡ್ರಿ ಅಂತಂದ್ರ ಮಾತ್ರ ಕರೆಕ್ಟ್ ಆಗಿರ್ತೈತ್ರಿ. ಈ ಒಂದು ಪ್ರಶ್ನೆಗೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರವನ್ನ ನಾನು ಬಿಡಿಸ್ತಿದೀನಿ. ಆ ರೀತಿ ಕೊಟ್ಟಾಗ ಅಂತ ಕನ್ವರ್ಟ್ ಮಾಡ್ಕೋಬೇಕು. ಈ ರೀತಿ ಕೊಟ್ಟಾಗ ಏನ್ ಮಾಡ್ಬೇಕಂತಂದ್ರೆ ಡೈರೆಕ್ಟ್ ಆಗಿ ಮಾಡ್ಬೇಕು. ಇಲ್ಲೂ ಮೀಟರ್ ಐತೇನ ಅಥವಾ ಇಲ್ಲಿ ಮೀಟರ್ ಐತೋ ಇಲ್ಲಿ ಸೆಂಟಿಮೀಟರ್ ಐತೋ ಅಂತ ನೋಡ್ಕೋಬೇಕು. ಎರಡೂ ಕಡೆ ಸೇಮ್ ಇದ್ದಾಗ ಮಾತ್ರ ಏನಾಗ್ತದ ಅಂತಂದ್ರೆ ನಮ್ಗೆ ಸರಿಯಾಗಿ ಉತ್ತರ ಬರ್ತದ. ಓಕೆ, ಇಲ್ಲಿ ನೋಡ್ರಿ, ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ ಅಂತಂದ್ರೆ 12 10 ಎಷ್ಟು 120 ಚದರ್ ಏನಾಯ್ತು ಮೀಟರ್ ಆಯ್ತು. ಓಕೆ, ಹಾಗಾದ್ರೆ ಇನ್ನ ಹಾಸುಗಲ್ಲಿನ ವಿಸ್ತೀರ್ಣವನ್ನ ಕಂಡು ಹಿಡ್ಕೋಬೇಕು ನಾವು. ಹಾಸುಗಲ್ಲಿನ ವಿಸ್ತೀರ್ಣ ಈಕ್ವಲ್ ಟು ಅದು ಕೂಡ ಉದ್ದ ಇಂಟು ಅಗಲ ಅವರೇ ಕೊಟ್ಟಾರ. ಇಲ್ಲಿ 2 ಇಂಟು 1 ಮೀಟರ್ ಅಂತ ಹೇಳಿ ಕೊಟ್ರ. ಹಾಗಾದ್ರ ಇಲ್ಲಿ 2 ಇಂಟು 1 ಮಾಡಿದಾಗ ನಮ್ಗೆ ಏನಾಗ್ತದ ಅಂತಂದ್ರೆ 2 ಒಂದೇ 2 ಬರ್ತೈತಿ, 2 ಚದರ್ ಮೀಟರ್ ಆಗ್ತದ. ಓಕೆ, ಹಾಗಾದ್ರ ಇಲ್ಲಿ ನಮಗಿನ್ನ ಹಾಸುಗಲ್ಲುಗಳ ಸಂಖ್ಯೆ ಬೇಕು ಅಂತಂದ್ರ ಏನ್ ಮಾಡ್ಬೇಕು? ಹಾಸುಗಲ್ಲುಗಳ ಸಂಖ್ಯೆ ಈಕ್ವಲ್ ಟು ಆಯತದ ವಿಸ್ತೀರ್ಣ ಡಿವೈಡೆಡ್ ಬೈ ಹಾಸುಗಲ್ಲಿನ ವಿಸ್ತೀರ್ಣ ಮಾಡ್ಬೇಕು. ಓಕೆ, ಸರಿಯಾಗಿ ಅರ್ಥ ಮಾಡ್ಕೊತಾ ಹೋಗ್ರಿ. ಯಾವ ರೀತಿ ಮಾಡ್ಬೇಕು ಅಂತ ನೋಡ್ತಾ ಹೋಗ್ರಿ. ಫಸ್ಟ್ ಆಯತದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು, ಆಮೇಲೆ ಹಾಸುಗಲ್ಲಿನ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು, ಆಮೇಲೆ ಇಲ್ಲಿ ನೆಕ್ಸ್ಟ್ ಹಾಸುಗಲ್ಲುಗಳ ಸಂಖ್ಯೆಯನ್ನ ಕಂಡು ಹಿಡ್ಕೋಬೇಕು ಅಂತಂದ್ರೆ ಆಯತದ ವಿಸ್ತೀರ್ಣ ಡಿವೈಡೆಡ್ ಬೈ ಹಾಸುಗಲ್ಲಿನ ವಿಸ್ತೀರ್ಣವನ್ನ ಮಾಡ್ಬೇಕು. ಹಾಗಾದ್ರೆ ಆಯತದ ವಿಸ್ತೀರ್ಣ ಎಷ್ಟು ಬಂದೈತ್ರಿ? 120 ಬಂದೈತಿ. ಆಮೇಲೆ ಹಾಸುಗಲ್ಲಿನ ವಿಸ್ತೀರ್ಣ ಎಷ್ಟು ಬಂದೈತ್ರಿ? 2 ಬಂದೈತಿ. ಹಾಗಾದ್ರ 2 ಮಗ್ಯಾಗ 120 ಭಾಗ ಹೋಗ್ತದ. ಓಕೆ, 2 ಒಂದ್ಲೆ 2 ಆರ್ಲೆ 0. ಓಕೆ, ಎಷ್ಟಾಯ್ತ್ರಿ? ನಮಗೆ ಎಷ್ಟು ಹಾಸುಗಲ್ಲುಗಳ ಸಂಖ್ಯೆ ಬೇಕು? 60 ಹಾಸುಗಲ್ಲುಗಳು ಬೇಕು. ಹಾಗಾದ್ರೆ ಆಪ್ಷನ್ ಎ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆ ಅದ, ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರಿಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ವಿಡಿಯೋನ ಪಾಸ್ ಮಾಡ್ಕೊಡ್ರಿ. ಪಾಸ್ ಮಾಡ್ಕೊಂಡು ವಿಡಿಯೋನ ಇದನ್ನ ಮತ್ತೊಂದ್ಸತಿ ಏನ್ ಮಾಡ್ರಿ ಅಂತಂದ್ರೆ ನೋಡ್ತಾ ಹೋಗ್ರಿ, ನೋಟ್ಸ್ ಮಾಡ್ತಾ ಹೋಗ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, 25,596 ಪ್ಲಸ್ 21,246 ಪ್ಲಸ್ 16,413 ಈಕ್ವಲ್ ಟು ಎಷ್ಟು ಅಂತೇಳಿ ಕೇಳಿದಾರ. ಇಲ್ಲಿ ಪ್ಲಸ್ ಮಾಡೋದಕ್ಕೆ ಹೇಳಿದಾರ. ಹಾಗಾದ್ರೆ ಎಲ್ಲಾನು ಪ್ಲಸ್ ಮಾಡಿಬಿಡೋಣ. 25,596 ನೆಕ್ಸ್ಟ್ 21,246 16,413 ಅಂತೇಳಿ ಪ್ಲಸ್ ಮಾಡೋಣ. ಇಲ್ಲಿ ನೋಡ್ರಿ 6 6 12 12 3 15. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನಮಗ ಆಪ್ಷನ್ ಇದಂತೂ ಹೋಯ್ತು, ಯಾಕಂತಂದ್ರೆ ಕೊನೆಗೆ 5 ಬಂದೈತಿ. ನೆಕ್ಸ್ಟ್ ನೋಡ್ರಿ 9 1 10 14 ಇದೊಂದು 15, ಕೊನೆಗೆ 55. ಈ 2 ಆಪ್ಷನ್ಗಳದಾವ, ಇದು ಹೋಯ್ತು. ಹೌದಾ? ನೆಕ್ಸ್ಟ್ ನೋಡ್ರಿ 5 4 9 ಇದೊಂದು 10 ಇದೊಂದು 12. ಹೌದಾ? 12. ನೆಕ್ಸ್ಟ್ 5 1 6 6 6 12 12 ಇದೊಂದು 13. ನೆಕ್ಸ್ಟ್ 2 2 4 4 ಇದೊಂದು 5 ಇದೊಂದು 6 63,255 63,255 ಆಪ್ಷನ್ ಸಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಂಡಿದೀನಿ. ಹಾಗಾದ್ರೆ ಮುಂದೆ ನೋಡ್ತಾ ಹೋಗ್ರಿ. ನೆಕ್ಸ್ಟ್ ನೋಡಿ, ಅವಿಭಾಜ್ಯ ಸಂಖ್ಯೆಗಳು ಮಸ ಯಾವಾಗಲೂ ಏನಾಗಿರ್ತದ ಅಂತೇಳಿ ಕೇಳಿದಾರ. ಅವಿಭಾಜ್ಯ ಸಂಖ್ಯೆಗಳ ಮಸ ಏನಾಗಿರ್ತದ ಅಂತೇಳಿ ನೋಡ್ತಾ ಹೋದಂತೆ ದ ಕಾಮನ್ ಡಿನಾಮಿನೇಟರ್ಸ್ ಆಫ್ ಪ್ರೈಮ್ ನಂಬರ್ಸ್ ಈಸ್ ಆಲ್ವೇಸ್ ಅಂತ ಕೇಳಿದಾರ. ಹಾಗಾದ್ರ ಇಲ್ಲಿ ಏನಾಗ್ತದ ಅಂತಂದ್ರ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಏನಾಗ್ತದ? ಪ್ರೈಮ್ ಫ್ಯಾಕ್ಟರ್ಸ್ ಹೈಯೆಸ್ಟ್ ಕಾಮನ್ ಪ್ರೈಮ್ ನಂಬರ್ಸ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಏನಾಗಿರ್ತದ ಅಂತಂದ್ರ ಯಾವಾಗಲೂ ನಮಗೆ ನೋಡ್ರಿ ಇಲ್ಲಿ 2 3 5 ಅನ್ನೋದು ಅವಿಭಾಜ್ಯ ಸಂಖ್ಯೆಗಳಾಗಿರೋದ್ರಿಂದ ಈ 3 ಏನಾಗಂಗಿಲ್ಲ ಅಂದ್ರ ಒಂದೇ ಮಗ್ಗಿಯಿಂದ ಭಾಗ ಹೋಗಂಗಿಲ್ಲ. ಅದಕ್ಕಾಗಿ ಇದ್ರ ಅವಿಭಾಜ್ಯ ಸಂಖ್ಯೆ ಅಥವಾ ಇದ್ರದ್ದು ಫ್ಯಾಕ್ಟರ್ ಏನಪ್ಪಾ ಅಂತಂದ್ರ 1ರಿಂದ ಮಾತ್ರ ಏನಾಗ್ತಾವ ಅಂತಂದ್ರ ಈ 3 ಸಂಖ್ಯೆಗಳು ಭಾಗ ಹೋಗ್ತಾವ. ಹಾಗಾಗಿ ಏನಂತಂದ್ರ ಎಲ್ಲಾ ಅವಿಭಾಜ್ಯ ಸಂಖ್ಯೆಗಳ ಮಸ ಏನಾಗಿರ್ತೈತಿ ಅಂತಂದ್ರ 1 ಆಗಿರ್ತದ. ನೆನಪಿಟ್ಕೊಂಡ್ಬಿಡ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಈ ವೃತ್ತದಲ್ಲಿ ವ್ಯಾಸ ಯಾವುದು? ವಾಟ್ ಈಸ್ ದ ಡಿನಾಮಿನೇಟರ್ ಆಫ್ ದಿಸ್ ಸರ್ಕಲ್ ಅಂತ ಕೇಳಿದರೆ. ಹಾಗಾದರೆ ಈ ಒಂದು ವೃತ್ತದಲ್ಲಿ ನಮ್ಗೆ ಏನೇನ್ ಗೊತ್ತದವ ಅಂತಂದ್ರ ಇದು ತ್ರಿಜ್ಯ ಅನ್ನೋದು ಗೊತ್ತದ. ಓಕೆ, ವೃತ್ತ ಕೇಂದ್ರ, ಆಮೇಲೆ ಇದು ವೃತ್ತ ಕೇಂದ್ರ ಮತ್ತು
ವೃತ್ತಕ್ಕೆ ಇರುವ ದೂರವನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ತ್ರಿಜ್ಯ ಅಂತ ಹೇಳಿ ಕರಿತೀವಿ. ಆಮೇಲೆ ಇಲ್ಲಿಂದ ಇಲ್ಲಿವರೆಗೂ ಐತಲ್ಲ ಇದೇನು ವ್ಯಾಸ. ಎ ಬಿ ಅನ್ನೋದು ಏನಂತ ಇಲ್ಲಿ ವ್ಯಾಸ ಅಂತ ಹೇಳದ. ಕ್ವಶನ್ ಒಳಗೆ ಏನ್ ಕೇಳ್ಯಾರಿ ನಮಗ ವ್ಯಾಸವನ್ನ ಕೇಳಿದಾರ. ಹಾಗಾದ್ರೆ ಏನಾಗ್ತದ ಅಂತಂದ್ರೆ ನಮಗ ಎ ಬಿ ಅನ್ನೋದು ವ್ಯಾಸ ಆಗ್ತದ. ಆಪ್ಷನ್ ಸಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆಯನ್ನು ನೋಡ್ರಿ. 2/3 4/6 ಡ್ಯಾಶ್ ಡಿವೈಡೆಡ್ ಬೈ 9 8 ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಚೌಕ ಬರಬೇಕು. ಈ ಒಂದು ಚೌಕದಲ್ಲಿರ್ತಕ್ಕಂತಹ ಸಂಖ್ಯೆಗಳು ಯಾವುವು ಅಂತ ಹೇಳಿ ಕೇಳಿದಾರ. ಕಂಪ್ಲೀಟ್ ದಿಸ್ ಫ್ರಾಕ್ಷನ್ ಸೀರೀಸ್ ಅಂತ ಕೇಳಿದಾರೆ. ನಾನು ಹೇಳಿದ್ದೆ ನಿಮಗ ಭಿನ್ನ ರಾಶಿ ಒಳಗ ಸರಣಿಯನ್ನ ಕೇಳಬಹುದು ಅಂತ ಹೇಳಿದ್ದೆ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ಕೇಳಿದ್ದಾರೆ. ಅದೇ ರೀತಿಯಾದಂತಹ ಒಂದು ಪ್ರಶ್ನೆಯನ್ನ ನಾನು ಬಿಡಿಸ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ನೋಡ್ರಿ ಏನ್ ಲಿಂಕ್ ಐತಿ ಅಂತ ನೋಡ್ಕೋಬೇಕು. ಇಲ್ಲಿ ಏನ್ ಲಿಂಕ್ ಐತಿ, ಇವಕ್ಕ ಸಮಾನ ಭಿನ್ನ ರಾಶಿಗಳದಾವಣ್ಣ ಅಂತ ಹೇಳಿ ನೋಡ್ಕೋತಾ ಹೋಗ್ಬೇಕು. ಇಲ್ಲಿ ನೋಡ್ರಿ 2 1 2 2 2 4 2 3 6 2 4 8 ಅಂತಂದ್ರೆ ಇದಕ್ಕೆ ಏನೈತಿ ಅಂತಂದ್ರೆ ಇವು ಸಮಾನ ಭಿನ್ನ ರಾಶಿಗಳದಾವ. ಹಾಗಾದ್ರೆ ಇಲ್ಲಿ ಎಷ್ಟು ಬರ್ತೈತಿ ನಮಗ 6 ಬರ್ತದ. ನೆಕ್ಸ್ಟ್ 3 1 3 3 2 6 3 3 9 3 4 ಎಷ್ಟು 12 ಬರ್ತದ. ಹಾಗಾದ್ರೆ ಏನೈತಿ ಅಂತಂದ್ರೆ ನಮಗೆ ಇಲ್ಲಿ 6 ಮತ್ತು 12 ಅಂತ ಹೇಳಿ ಬರ್ತದ. ಹಾಗಾದ್ರೆ ನಮ್ಗೆ ಆಪ್ಷನ್ ಎ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ಅಂಡರ್ಸ್ಟ್ಯಾಂಡ್ ಆಗ್ತಿದೆ ಅಂತ ಅನ್ಕೋತಿದೀನಿ. ಭಿನ್ನ ರಾಶಿ ಸರಣಿಯನ್ನ ಯಾವ ರೀತಿ ಬಿಡಿಸ್ಬೇಕು ಅಂತ ಹೇಳಿ ನೋಡ್ತಾ ಹೋಗ್ರಿ. ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದು ವಿಶಾಲ ಕೋನಕ್ಕೆ ಉದಾಹರಣೆ ಅಂತ ಹೇಳಿ ಕೇಳಿದಾರ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಅಬ್ಟೂಸ್ ಆಂಗಲ್ ಅಂತ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳೇ ನಮಗ ಲಘು ಕೋನ ಎಷ್ಟು ಡಿಗ್ರಿ ಇರ್ತದ? ಲಘು ಕೋನಗಳ ಬಗ್ಗೆ ನಾನು ಹಲವಾರು ಸಾರಿ ಹೇಳಿದ್ದೀನಿ. ಇದು ಸರಿ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡ್ರಿ. ಲಘು ಕೋನ ಅಂತಂದ್ರ 0 ಡಿಗ್ರಿಗಿಂತ ಹೆಚ್ಚಿರ್ಬೇಕು, 90 ಡಿಗ್ರಿಗಿಂತ ಕಡಿಮೆ ಇರಬೇಕು. ನೆಕ್ಸ್ಟ್ ಲಂಬ ಕೋನ ಅಂತಂದ್ರ ಎಕ್ಸಾಕ್ಟ್ ಆಗಿ 90 ಡಿಗ್ರಿ ಅಳತೆಯನ್ನ ಹೊಂದಿರಬೇಕು. ನೆಕ್ಸ್ಟ್ ವಿಶಾಲ ಕೋನ ಎಷ್ಟು ಡಿಗ್ರಿ ಇರ್ತದ ಅಂತಂದ್ರ 90 ಡಿಗ್ರಿಗಿಂತ ಹೆಚ್ಚಿರ್ತದ. 180 ಡಿಗ್ರಿಗಿಂತ ಕಡಿಮೆ ಇರುವಂತಹ ಕೋನವನ್ನ ವಿಶಾಲ ಕೋನ ಅಂತ ಹೇಳಿ ಕರಿತೀವಿ. ಇನ್ನ ಸರಳ ಕೋನ ಎಷ್ಟು ಡಿಗ್ರಿ ಇರ್ತದ ಅಂತಂದ್ರ ಎಕ್ಸಾಕ್ಟ್ ಆಗಿ 180 ಡಿಗ್ರಿಯನ್ನ ಹೊಂದಿರ್ತದ. ನೆಕ್ಸ್ಟ್ ಇನ್ನ ಸರಳಾಧಿಕ ಕೋನದ ಅಳತೆ ಏನಪ್ಪಾ ಅಂತಂದ್ರ 180 ಡಿಗ್ರಿಗಿಂತ ಹೆಚ್ಚಿರ್ತೈತಿ, 360 ಡಿಗ್ರಿಗಿಂತ ಕಡಿಮೆ ಇರ್ತದ. ಓಕೆ, ಹಾಗಾದ್ರೆ ಇನ್ನ ಪೂರ್ಣ ಕೋನ ಎಷ್ಟು ಡಿಗ್ರಿ ಇರ್ತದ ಅಂತಂದ್ರ ಎಕ್ಸಾಕ್ಟ್ ಆಗಿ 360 ಡಿಗ್ರಿ ಇರ್ತದ. ಅಥವಾ ನಿಮಗ ಪೂರ್ಣ ಕೋನದ ಒಳಕೋನಗಳ ಮೊತ್ತವನ್ನ ಕೇಳ್ಬೋದು, ಅಥವಾ ತ್ರಿಭುಜದ ಒಳಕೋನಗಳ ಮೊತ್ತವನ್ನ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಿರ್ತೈತಿ ಅಂತಂದ್ರ 180 ಡಿಗ್ರಿ ಇರ್ತೈತಿ, ನೆನಪಿಟ್ಟುಕೊಂಡ್ಬಿಡ್ರಿ. ಅದೇ ರೀತಿಯಾಗಿ ಆಯತದ ಒಳಕೋನಗಳ ಮೊತ್ತ ಎಷ್ಟಿರ್ತೈತಿ ಅಂತಂದ್ರ 360 ಡಿಗ್ರಿ ಇರ್ತೈತಿ, ನೆನಪಿಟ್ಕೊಂಡ್ಬಿಡ್ರಿ. ಆಮೇಲೆ ಚೌಕದ ಒಳಕೋನಗಳ ಮೊತ್ತ ಎಷ್ಟಿರ್ತೈತಿ ಅಂತಂದ್ರ ನಮಗ ಇದು ಕೂಡ 360 ಡಿಗ್ರಿ ಇರ್ತೈತಿ, ನೆನ್ಪಿಟ್ಕೊಂಡ್ಬಿಡ್ರಿ. ಓಕೆ, ನೋಡ್ರಿ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಇರ್ತೈತಿ, ಆಯತದ ಒಳಕೋನಗಳ ಮೊತ್ತ 360 ಡಿಗ್ರಿ ಇರ್ತೈತಿ, ಚೌಕದ ಒಳಕೋನಗಳ ಮೊತ್ತ 360 ಡಿಗ್ರಿ ಇರ್ತೈತಿ. ಓಕೆ, ಹಾಗಾದ್ರೆ ನಿಮ್ಗೆ ಏನ್ ಮಾಡ್ತಾರ ಅಂತಂದ್ರ ಈ ಎರಡು ಕೋನಗಳ ತ್ರಿಭುಜದಲ್ಲಿ ಈ ಎರಡು ಕೋನಗಳ ಅಳತೆಯನ್ನ ಕೊಡ್ತಾರ. ಇಲ್ಲಿ 60 ಡಿಗ್ರಿ ಕೊಟ್ಟು ಇಲ್ಲಿ 60 ಡಿಗ್ರಿ ಕೊಟ್ಟು ಈ ಕೋನದ ಎಕ್ಸ್ ಅಂತ ಕೊಡ್ತಾರ. ಇದ್ರದ್ದು ಕಂಡು ಹಿಡಿರಿ ಅಂತಾರ. 180 60 ಪ್ಲಸ್ ಮಾಡಿ ಏನ್ ಮಾಡ್ಬೇಕಂತಂದ್ರ ಅದ್ರೊಳಗ 180 ಮೈನಸ್ ಮಾಡಿದ್ರಿ ಅಂತಂದ್ರ ನಮಗ ಈ ಕೋನ ಎಷ್ಟೈತಿ ಅಂತ ಹೇಳಿ ನಮಗ ಗೊತ್ತಾಗ್ತದ. ಹೌದಾ? ಅದೇ ರೀತಿ ಪ್ರಶ್ನೆಗಳನ್ನ ಕೇಳ್ತಿರ್ತಾರ, ನೋಡ್ತಾ ಹೋಗ್ರಿ. ಹಾಗಾದ್ರೆ ನಮಗೆ ಈ ಒಂದು ಪ್ರಶ್ನೆಗೆ ಆನ್ಸರ್ ಯಾವ್ದಪ್ಪ ಅಂತಂದ್ರ 175 ಡಿಗ್ರಿ ಏನಾಗ್ತದ ಅಂತಂದ್ರ ಅಬ್ಟೂಸ್ ಆಂಗಲ್ ವಿಶಾಲ ಕೋನಕ್ಕೆ ಉದಾಹರಣೆ ಆಗ್ತದ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗ್ರಿ. ನೀಡಿದ ತ್ರಿಜ್ಯದ ಅಳತೆಯನ್ನ ರಚಿಸಿ ವೃತ್ತವನ್ನು ರಚಿಸುವ ಸಾಧನ ಯಾವುದು ಅಂತ ಕೇಳಿದಾರ. ಎಬಿಲಿಟಿ ಟು ಕನ್ಸ್ಟ್ರಕ್ಟ್ ಅ ಸರ್ಕಲ್ ಬೈ ಕ್ಯಾಲ್ಕುಲೇಟಿಂಗ್ ದ ಗಿವನ್ ರೇಡಿಯಸ್ ಅಂತ ಕೇಳಿದಾರ. ಹಾಗಾದ್ರ ಇಲ್ಲಿ ನಾವು ಏನನ್ನ ಯೂಸ್ ಮಾಡ್ಕೊಂಡು ವೃತ್ತವನ್ನ ರಚಿಸ್ತೀವಿ ಅಂತಂದ್ರ ಕೈವಾರ, ಕಂಪಾಸ್ ಅಂತ ಕರಿತೀವಿ. ಕೈವಾರವನ್ನ ಯೂಸ್ ಮಾಡ್ಕೊಂಡು ನಾವ್ ಏನ್ ಮಾಡ್ತೀವಿ ಅಂತಂದ್ರ ವೃತ್ತವನ್ನ ರಚಿಸ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೈಋತ್ಯ ರೈಲ್ವೆ ನಿಲ್ದಾಣದಲ್ಲಿ ಗಂಟೆ 22:25 ಆದರೆ 12 ಗಂಟೆ ಗಡಿಯಾರಕ್ಕೆ ಪರಿವರ್ತಿಸಿದಾಗ ಎಷ್ಟಾಗ್ತದ ಅಂತ ಕೇಳಿದಾರ. ದ ಟೈಮ್ ಎಟ್ ದಿ ಸೌತ್ ವೆಸ್ಟರ್ನ್ ರೈಲ್ವೆ ಸ್ಟೇಷನ್ ಈಸ್ 20 to 25 minutes, but
when converted to 12 o'clock ಅಂತ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರ 22-25 ನಿಮಿಷದಲ್ಲಿ ಏನ್ ಮಾಡ್ಬೇಕಂತಂದ್ರ ನಮಗ 12 ಗಂಟೆಯನ್ನ ಕಳೆದು ಬಿಡಬೇಕು. ನಮ್ಗೆ ಆನ್ಸರ್ ಗೊತ್ತಾಗ್ತದ, ಬಹಳಷ್ಟು ಈಜಿ ಆಗಿರ್ತಕ್ಕಂಥ ಆನ್ಸರ್. ನೆಕ್ಸ್ಟ್ 25 ನಿಮಿಷಕ್ಕೆ 25 ನಿಮಿಷನೇ ಉಳಿತದ. 2ರಲ್ಲಿ 2 ತೆಗೆದ್ರೆ 0 ಉಳಿತದ. ನೆಕ್ಸ್ಟ್ 2ರಲ್ಲಿ 1 ತೆಗೆದ್ರೆ 1 ಉಳಿತದ. 10 ಗಂಟೆ 25 ನಿಮಿಷ 25 ನಿಮಿಷ AM ಬರ್ತದನೋ PM ಬರ್ತದನೋ ಅಂತ ನಾವು ನೋಡ್ತಾ ಹೋದಂತೆ ಇಲ್ಲಿ ನೆಕ್ಸ್ಟ್ ಅಂತಂದ್ರ ಮಧ್ಯಾಹ್ನ 12 ಗಂಟೆ ನಂತರ 13 ಏನ್ ಬರ್ತದಲ್ಲ ಅದು ಮಧ್ಯಾಹ್ನ 1 ಗಂಟೆ ಆಗಿರ್ತದ. ಅದ್ರ ನೆಕ್ಸ್ಟ್ ಬರುವೆಲ್ಲ ಏನಾಗಿರ್ತಾವ ಅಂತಂದ್ರ PM ಆಗಿರ್ತಾವ. ಹಾಗಾಗಿ ಏನಂತಂದ್ರೆ ಇಲ್ಲಿ 10 ಗಂಟೆ 25 ನಿಮಿಷ PM ಅಂತಾನೆ ನಾವು ಹೇಳ್ತೀವಿ. ಓಕೆ, ನೆಕ್ಸ್ಟ್ ನೋಡ್ರಿ, ವಿಸ್ತೀರ್ಣದ ಆದರ್ಶಮಾನ. ವಿಸ್ತೀರ್ಣದ ಆದರ್ಶಮಾನ, ದ ಐಡಿಯಲ್ ವ್ಯಾಲ್ಯೂ ಆಫ್ ಏರಿಯಾ ಈಸ್ ಅಂತ ಕೇಳಿದಾರ. ಹಾಗಾದ್ರೆ ಏನಾಗ್ತದ ನೋಡ್ರಿ, ಏನ್ ಸೆಂಟಿಮೀಟರ್ ಆಗ್ತದೋ, ಏನ್ ಸ್ಕ್ವೇರ್ ಆಗ್ತದೋ ಏನೋ, ಅಥವಾ ಮೀಟರ್ ಆಗ್ತದನೋ, ಅಥವಾ ಕಿಲೋಮೀಟರ್ ಆಗ್ತದನೋ ಅಂತ ಹೇಳಿ ನೋಡಿದಾಗ ನಮಗ ವಿಸ್ತೀರ್ಣದ ಆದರ್ಶಮಾನ ಯಾವ್ದ್ರಿ, ಚದರ್, ಸ್ಕ್ವೇರ್ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ಕ್ವಶನ್, ಒಬ್ಬ ರೈತನ ಬಳಿ 6500 ಕೆಜಿ ಅಕ್ಕಿ, 340 ಕೆಜಿ ಜೋಳ ಮತ್ತು 1500 ಕೆಜಿ ಸಕ್ಕರೆ ಇದೆ. ಹಾಗಾದರೆ ಅವನ ಬಳಿ ಇರುವ ವಸ್ತುಗಳ ಒಟ್ಟು ತೂಕ ಅಂತ ಕೇಳಿದಾರ. ಅ ಫಾರ್ಮರ್ ಹ್ಯಾಸ್ 6500 ಕೆಜಿಸ್ ಆಫ್ ರೈಸ್, 340 ಕೆಜಿಸ್ ಆಫ್ ಜಿಗರಿ ನೆಕ್ಸ್ಟ್ ಅಂಡ್ 1500 ಕೆಜಿಸ್ ಆಫ್ ಶುಗರ್. ವಾಟ್ ಈಸ್ ದ ಟೋಟಲ್ ವೇಟ್ ಆಫ್ ದಿ ಐಟಮ್ಸ್ ಹ್ಯಾಸ್ ಅಂತ ಕೇಳಿದಾರೆ. ಓಕೆ, ಹಾಗಾದ್ರೆ ಏನ್ ಮಾಡೋಣ ಅಂತಂದ್ರೆ ಟೋಟಲ್ ಅಂತ ನಮಗೆ ಕೇಳಿದಾಗ ನಾವ್ ಏನ್ ಮಾಡ್ಬೇಕು ಅಂತಂದ್ರ ಇಲ್ಲಿ ಏನ್ ಮಾಡ್ಬೇಕು, ಪ್ಲಸ್ ಮಾಡ್ತಾ ಹೋಗ್ಬೇಕು. 6500 ಕೆಜಿ, ಆಮೇಲೆ 340 ಕೆಜಿ, ಆಮೇಲೆ 1500 ಕೆಜಿ. ಸ್ಥಾನಗಳ ಕೆಳಗಿನ ಸ್ಥಾನಗಳನ್ನ ಇಟ್ಕೋಬೇಕು. ಹಾಗಾದ್ರೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಬರ್ತದ ನೋಡ್ರಿ. ನೆಕ್ಸ್ಟ್ 0ಕ್ಕೆ 0, 4, 5 5 10, ಇದೊಂದು 13, ನೆಕ್ಸ್ಟ್ 8340 ಕೆಜಿ ಅಂತೇಳಿ ಬರ್ತದ. 8340 ಕೆಜಿ ಆಪ್ಷನ್ ಎ ಒಳಗೆ ಏನೈತಿ ಅಂತಂದ್ರೆ ಇದಕ್ಕ ಸರಿಯಾಗಿರ್ತಕ್ಕಂತಹ ಉತ್ತರ ಅದ. ಓಕೆ, ನೆಕ್ಸ್ಟ್ ಕೊನೆಯದಾಗಿರ್ತಕ್ಕಂತಹ ಪ್ರಶ್ನೆ, ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆದಷ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಇದನ್ನ ಶೇರ್ ಮಾಡ್ರಿ. ಅದೇ ರೀತಿಯಾಗಿ ನಮ್ಮ ಒಂದು ನವೋದಯ ತರಬೇತಿ ಕೇಂದ್ರದಲ್ಲಿ ಈಗಾಗಲೇ ನಾವು LKG ಇಂದ 8ನೇ ತರಗತಿವರೆಗೆ ಬೇಸಿಗೆ ಶಿಬಿರದ ಅಡ್ಮಿಷನ್ಸ್ ಗಳನ್ನ ಕೂಡ ಪ್ರಾರಂಭ ಮಾಡಿದೀವಿ. ಅದೇ ರೀತಿಯಾಗಿ ನಿಮ್ಗೆ ಅಡ್ಮಿಷನ್ಸ್ ಗಳು ಏನಾದ್ರು ಬೇಕಾಗಿದ್ರ, ಅಥವಾ ನೀವು 3ನೇ ತರಗತಿ ಮತ್ತು 4ನೇ ತರಗತಿಯಲ್ಲಿ ಓದ್ತಿದ್ರ, ಇದೇ 21ನೇ ತಾರೀಕು ಮತ್ತು 29ನೇ ತಾರೀಕು ನಾವ್ ಏನ್ ಮಾಡಿದೀವಿ ಅಂತಂದ್ರೆ ಪರಿಶ್ರಮ ರಾಜ್ಯ ಮಟ್ಟದ ಟ್ಯಾಲೆಂಟ್ ಪರೀಕ್ಷೆಯನ್ನ ಕೂಡ ಹಮ್ಮಿಕೊಂಡಿದ್ದೇವೆ. ಆ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸಿ ನೀವು ಫೀಸ್ ಅನ್ನ ಕನ್ಸೆಷನ್ ಮಾಡ್ಕೋಬಹುದು ಅಥವಾ ಫ್ರೀ ಸೀಟ್ ಅನ್ನ ತಗೋಬಹುದು ಅಂತ ಹೇಳ್ತೀನಿ. ಹಾಗಾದ್ರೆ ಕೊನೆಯದಾಗಿರ್ತಕ್ಕಂತಹ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, 1 ಕಿಲೋಮೀಟರ್ ಬೆಲ್ಲದ ಬೆಲೆ 90 ರೂಪಾಯಿ, ಆದರೆ 25 ಕಿಲೋ ಬೆಲ್ಲದ ಬೆಲೆ ಎಷ್ಟು ಅಂತೇಳಿ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಇಲ್ಲಿ 1 ಕಿಲೋದ ಕೊಟ್ಟು 25 ಕೆಜಿ ಕೇಳಿದಾರ ಅಂತಂದ್ರೆ ನಾವ್ ಏನ್ ಮಾಡ್ಬೇಕು, ಇಲ್ಲಿ 25 × 90 ಮಾಡ್ಬೇಕು, ಈಸಿ ಆಗ್ಲಿ ಅಂತಂದ್ರೆ ಇದನ್ನ ಕೆಳಗಡೆ ಇಟ್ಕೊಂಡಿದೀನಿ. ಹಾಗಾದ್ರೆ ಇಲ್ಲಿ ನೋಡ್ರಿ 0 ಇದ್ದಿದ್ದನ್ನ ಬಿಟ್ಬಿಡ್ರಿ. 9 5 ಎಷ್ಟು, 45, 9 2 18, 18 + 4 22. ಹಾಗಾದ್ರೆ ಒಂದು 0 ಅಂತಂದ್ರೆ ಎಷ್ಟಾಗ್ತದ ನಮ್ಗ 2250 ಅಂತ ಹೇಳಾಯ್ತು. 2250 ರೂಪಾಯಿ ಅಂತಂದ್ರ ಆಪ್ಷನ್ ಸಿ ಅಲ್ಲಿ ಕರೆಕ್ಟ್ ಆಗಿರ್ತಕ್ಕಂತಹ ಉತ್ತರ ಐತಿ. ಆದ್ಮೇ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನೀವು ನೋಡಿರ್ತಕ್ಕಂತಹ ಎಲ್ಲಾ ಪ್ರಶ್ನೆಗಳಿಗೆ ನೀವು ಏನ್ ಮಾಡ್ರಿ ಅಂತಂದ್ರ ನನಗಿಂತ ಮುಂಚಿತವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಅನ್ನ ತಿಳಿಸ್ತಾ ಹೋಗ್ರಿ. ನೀವು ಈಗಾಗಲೇ ಎಲ್ಲಾ ಸಿಲೆಬಸ್ ಅನ್ನ ಮುಗಿಸಿ ಸ್ಟಡಿಯನ್ನ ಮಾಡಿದೀರಾ. ಎಕ್ಸಾಮ್ಗೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಉಳಿದಿರೋದು. ಹಾಗಾಗಿ ಪ್ರಿಪರೇಷನ್ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.